ಯಾವಾಗ ಫ್ರೀ ಬಸ್ನಲ್ಲಿ ಮಹಿಳೆಯರು ಎಲ್ಲ ಕಡೆ ಹೋಗೋದು ಆರಂಭ ಆಯ್ತು ಅವತ್ತಿನಿಂದ ಪುರುಷರ ಪಾಡು ಹೇಳಲಿಕ್ಕೆ ಅಸಾಧ್ಯ ಬಿಡಿ. ಹೆಣ್ಮಕ್ಳೇ ತುಂಬಿಕೊಂಡಿರ್ತಾರೆ, ಸೀಟ್ ಅಂತೂ ಸಿಗದೇ ಇಲ್ಲ. ಸರ್ಕಾರ ಹೆಣ್ಮಕ್ಳಿಗೆಲ್ಲ ಉಚಿತವಾಗಿ ಬಸ್ನಲ್ಲಿ ಓಡಾಡೋಕೆ ಅವಕಾಶ ಮಾಡಿಕೊಟ್ಟಿದೆ. ಹಬ್ಬ ಹರಿದಿನಗಳು ಬಂತಂತೂ ಗಂಡ ಹೆಂಡತಿ ಎಲ್ಲ ಊರಿಗೆ ಹೋಗೋದಾದ್ರೆ ಪಾಪ ಆ ಗಂಡನ ಪರಿಸ್ಥಿತಿ ನರಕ. ಫ್ರೀ ಬಸ್ನಲ್ಲಿ ಮಹಿಳೆಯರೇ ತುಂಬಿಕೊಂಡಿದ್ದಾರೆ. ಉಚಿತ ಬಸ್ಗಳಲ್ಲಿ ಪುರುಷರು ಪರದಾಟ ಪಡ್ತಿದ್ದಾರೆ. 2 ಗಂಟೆಯಿಂದ ಬಸ್ಗಾಗಿ ಕಾಯ್ತಾ ಇದ್ದಾರೆ, ಬಸ್ ಸಿಗ್ತಾ ಇಲ್ಲ. ಸರ್ಕಾರದ ವಿರುದ್ಧ ಪುರುಷ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೆ ಸೀಟ್ ಸಿಗ್ತಿಲ್ಲ ಅಂತೇಳಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಹೆಣ್ಮಕ್ಳೇ ತುಂಬ್ಕೋತಾರೆ, ಹೋಗೋದೇ ಫ್ರೀ, ಸೀಟು ಅವರಿಗೆ ಬೇಕು. ಗಂಡ್ ಮಕ್ಳೆಲ್ಲ ಏನ್ ಮಾಡ್ಬೇಕಂಗಾರೆ? ಬೇರೆದೆಲ್ಲ ರೇಟ್ ಜಾಸ್ತಿ. ಇದು ಆಕ್ಚುಲಿ ಚೆನ್ನಾಗಿರೋದಾದ್ರೆ ಒಳ್ಳೆ ಚಪ್ಪಳೆ ನೋಡಿ, ಹೆಂಗೆ ನುಗ್ಗಲು ನುಗ್ಗಿ ಇಷ್ಟು ಕಷ್ಟಪಡ್ಕೊಂಡು ಯಾಕೆ ಹೋಗ್ಬೇಕು ಬಸ್ಸಿಗೆ? ಯಾಕೆ ಹೋಗ್ಬೇಕು? ಅದೇ ಒಂದು 10-20 ಬಸ್ ನಿಂತಿದ್ರೆ ಎಲ್ಲಾರ್ಗು ಕರೆಕ್ಟಾಗೆಲ್ಲ ಹೋಗಿರೋರು. ರಜಾ ವೀಕೆಂಡ್ಸ್ ಎಲ್ಲ ಹೊಂಟಾರೆ ಊರಿಗೆ, ಹೆಂಗ್ ಹೋಗ್ತಾರೆ? ಎಲ್ಲ ಫ್ರೀ ಆಗಿರೋದೆಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ಇಲ್ಲಿ ಫ್ರೀ ಮಾಡೋದು ಎಲ್ಲ ಬೇರೆದೆಲ್ಲ ರೇಟ್ ಜಾಸ್ತಿ ಮಾಡ್ಬಿಡೋದು. ಹೆಣ್ಮಕ್ಳಿಗೆ ಫ್ರೀ ಅನ್ಬಿಡೋದು. ಗಂಡು ಮಕ್ಳು ಕಷ್ಟಪಟ್ಟು ದುಡಿತಾ ಇರ್ತಾರೆ, ಅವ್ರಿಗೆ ಗೊತ್ತು ಕಷ್ಟ ಏನು ಅಂತ. 10 ರೂಪಾಯಿಗೆ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡ್ಬಿಡ್ತಾರೆ. ಅಲ್ಲಿ ನಮ್ಗೆ ಗಾಡಿ ಡೀಸೆಲ್ ರೇಟ್ ಅಂತೆ, ಆ ರೇಟ್ ಅಂತೆ, ಉಪ್ಪಿನ ರೇಟ್ ಅಂತೆ, ಅದ್ರ ರೇಟ್ ಅಂತೆ ಎಲ್ಲ ಜಾಸ್ತಿ ಮಾಡಿ ಎಣ್ಣೆ ರೇಟ್ ಅಂತ ಜಾಸ್ತಿ ಮಾಡೋದು. ಹಾಸನ, ನಮ್ಮ ಹಾಸನ ಚಿನ್ನದಂತ ನಾಡು. ಅತಿ ಹಾಸನ ಚಿನ್ನ ನಮ್ಮೂರೇ ನದಿ. ಬಸ್ ಫ್ರೀ ಮಾಡಿ, ಎಲ್ಲ ರೇಟು ಜಾಸ್ತಿ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿರೋದಾದ್ರೆ ಒಳ್ಳೆ ಚಪ್ಪಳೆ ನೋಡಿ, ಹೆಂಗೆ ನುಗ್ಗಲು ನುಗ್ಗಿ ಇಷ್ಟು ಕಷ್ಟಪಡ್ಕೊಂಡು ಯಾಕೆ ಹೋಗ್ಬೇಕು ಬಸ್ಸಿಗೆ? ಯಾಕೆ ಹೋಗ್ಬೇಕು? ಅದೇ ಒಂದು 10-20 ಬಸ್ ನಿಂತಿದ್ರೆ ಎಲ್ಲಾರ್ಗು ಕರೆಕ್ಟಾಗೆಲ್ಲ ಹೋಗಿರೋರು. ರಜಾ ನಮ್ ಸಿದ್ದರಾಮಯ್ಯ ಸರ್ ಅವರು ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ಬಿಟ್ರೆ ನಮ್ಮಂತ ಗಂಡು ಮಕ್ಳೆಲ್ಲ ಎಲ್ಲಿ ಹೋಗ್ತಾರೆ? ಏನಕ್ ಬಿಟ್ಟಿಲ್ಲ ಇಲ್ಲಿ ಬಸ್ ಏನಕ್ ಬಿಟ್ಟಿಲ್ಲ? ಈಗ ಎಲ್ಲ ಫ್ರೀಯಾಗಿ ಮಾಡ್ಬಿಟ್ರೆ ಈ ಗೋರ್ಮೆಂಟ್ ನವ್ರು ಏನ್ ಮಾಡ್ತಾರೆ? ಅವ್ರಿಗೆ ಬುದ್ಧಿ ಓಡಿಸೆ ಮಾಡೋದು. ಇಷ್ಟೆಲ್ಲ ಜನ ಕ್ಲೌಡ್ ಇದೆ ಅಂದ್ರೆ ಅದೇ ನೀವೆಲ್ಲ ದುಡ್ಡು ಕೊಟ್ಟು ಹೋಗೋದಾಗಿದ್ರೆ, ಎಲ್ಲ ಪೈಸಾ ಮನಿ ಆಗಿದ್ರೆ ಎಲ್ಲರಿಗೂ ಬಸ್ಸು ಸಾಲ ಮುಂದೆ ಕ್ಯೂ ಆಗಿ ನಿಂತಿರೋವು. ಇಲ್ಲಿ ಸುತ್ತ ನೋಡಿ ಎಲ್ಲ ಹೆಣ್ಮಕ್ಳು. ಹೆಣ್ಮಗು ನೋಡಿ, ಎಲ್ಲ ಹೆಣ್ಮಕ್ಳು ಇರೋದು. ಅಲ್ಲ, ಈಗ ನಮ್ಗೆ ಅರ್ಜೆಂಟ್ ಇದೆ ಗಂಡ್ಮಕ್ಳಿಗೆ. ನಮ್ ಗಂಡ್ಮಕ್ಳು ಏನ್ ಮಾಡ್ತಾರೆ? ಎಂತ ಮಾಡ್ತಾರೆ? ಹೆಂಗ್ ಹೋಗ್ತಾರೆ? ಗಾಡಿನೇ ಇಲ್ಲ ಈಗ. ಬಸ್ ಅಲ್ಲ ಸರ್, ಬಸ್ ಇಲ್ಲ. ಯಾಕಿಲ್ಲ ಬಸ್? ಯಾಕಿಲ್ಲ? ಹಿನ್ನೆಲೆ ಬೆಂಗಳೂರಿನಿಂದ ಜನರು ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ನಾನೀಗ ಸದ್ಯ ತುಮಕೂರು ರಸ್ತೆ ಗೊರಗುಂಟೆಪಾಳ್ಯ ಮೆಟ್ರೋ ನಿಲ್ದಾಣದ ಬಳಿ ಇದ್ದೀನಿ. ನೇರವಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಹೋಗಬಹುದು. ಈ ಒಂದು ಗೊರಗುಂಟೆಪಾಳ್ಯ ಮೆಟ್ರೋ ನಿಲ್ದಾಣದ ಬಳಿ ಕಿಲೋಮೀಟರ್ ಗಟ್ಟಲೆ ಜನ ಜಾಮ್ ಆಗಿರುವಂತದ್ದು. ಬೆಳ್ಳಂಬೆಳಗ್ಗೆ ಎಲ್ಲರೂ ಕೂಡ ತಮ್ಮೂರಿಗೆ ತೆರಳ್ತಾ ಇದ್ದಾರೆ. ಮುಖ್ಯವಾಗಿ ನಿಮಗೆ ಗಮನಿಸ್ತಾ ಇರಬಹುದು, ಇಲ್ಲಿ ಎಲ್ಲಾ ಕಡೆ ಕೂಡ ವೈಟ್ ಬೋರ್ಡ್ ಗಾಡಿಗಳೇ ಕಾಣಿಸ್ತಾ ಇದಾವೆ. ಜನರು ಈ ಬಸ್ ಕಾಸ್ಟ್ಲಿ ಅಂತ ಹೇಳಿ ತಮ್ಮ ಸ್ವಂತ ವಾಹನದಲ್ಲೇ ಮನೆಗೆ ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಈ ತುಮಕೂರು ರಸ್ತೆ ಏನಿದೆ, ಈ ತುಮಕೂರು ರಸ್ತೆಯ ಮೂಲಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಜನರು ತಮ್ಮೂರಿನತ್ತ ಹಬ್ಬದ ಸಲುವಾಗಿ ಹೋಗ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಈ ರಸ್ತೆ ಸಾಕಷ್ಟು ಜಾಮ್ ಆಗಿ ವಾಹನ ಸವಾರರು ಪರದಾಟವನ್ನ ನಡೆಸುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗಿತ್ತು. ವೀಕ್ ಡೇಸ್ ನಲ್ಲಿ ಈ ಒಂದು ರಸ್ತೆಯಲ್ಲಿ ಜಾಮ್ ಇರುತ್ತೆ, ಆದ್ರೆ ಈ ತರಹ ಜಾಮ್ ಇರಲ್ಲ. ಆದ್ರೆ ಸದ್ಯ ಇವತ್ತು ಸಾಲು ರಜೆ ಇರುವಂತಹ ಕಾರಣಕ್ಕಾಗಿ ದೀಪಾವಳಿ ಹಬ್ಬದ ಸೆಲೆಬ್ರೇಟ್ ಅನ್ನ ಮಾಡಲಿಕ್ಕೆ ಜನ ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಬೆಂಗಳೂರಿನಲ್ಲಿ ಬೇರೆ ಬೇರೆ ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿ ನೆಲೆಸಿರುವಂತವರು ತಮ್ಮೂರಿಗೆ ಇವತ್ತು ವಾಪಸ್ ಹೋಗ್ತಾ ಇದ್ದಾರೆ. ಆಫೀಸ್ ರಜೆ ಇದೆ. ಮುಖ್ಯವಾಗಿ ಇವತ್ತೊಂದು ಶನಿವಾರ, ಇನ್ನು ನಾಳೆ ಮತ್ತೆ ರಜೆ ಇರುವಂತಹ ಕಾರಣ, ನಾಳೆ ಸಂಡೇ ಬರುತ್ತೆ. ಇನ್ನು ದೀಪಾವಳಿ ರಜೆ ಇರುವಂತಹ ಕಾರಣಕ್ಕಾಗಿ ಜನ ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜಾಮ್ ಉಂಟಾಗಿರುವಂತದ್ದು. ಈಗ ಬೆಂಗಳೂರು ಕಡೆ ಹೋಗುವಂತಹ ರಸ್ತೆಯ ಚಿತ್ರಣವನ್ನ ಕೂಡ ನಿಮಗೆ ತೋರಿಸ್ತೀನಿ. ಈ ಕಡೆ ಸಾಕಷ್ಟು ಜಾಮ್ ಇದೆ, ಆದ್ರೆ ಈ ಒಂದು ಭಾಗದಲ್ಲಿ ಅಷ್ಟೇನು ಜಾಮ್ ಇಲ್ಲ. ಬೆಂಗಳೂರಿಂದ ಊರಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಇದೆ, ಆದ್ರೆ ಬೆಂಗಳೂರಿನ ಕಡೆ ಬರುವಂತಹ ಜನರ ಸಂಖ್ಯೆ
ಸಾಕಷ್ಟು ಕಡಿಮೆ ಇದೆ. ಎಂದಿನಂತೆ ಇಲ್ಲಿ ವಾಹನಗಳು ಸಂಚಾರವನ್ನ ನಡೆಸ್ತಾ ಇದ್ದಾವೆ. ಆದ್ರೆ ಈ ಕಡೆ ತುಮಕೂರು ರಸ್ತೆಯ ಮೂಲಕ ಹೋಗುವಂತಹ ಜನರಿಗೆ ಈ ಜಾಮ್ನಿಂದಾಗಿ ಸಾಕಷ್ಟು ತೊಂದರೆ ಎದುರಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಕೂಡ ಸಾಕಷ್ಟು ಜನ ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ಇವತ್ತು ಶನಿವಾರ ಆದ ಕಾರಣ ಬೆಳಗ್ಗೆನೆ ಹೊರಟವರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟಿದೆ. ಈ ಗೊರಗುಂಟೆಪಾಳ್ಯ ಇರಬಹುದು, ಆನಂತರ ಪೀಣ್ಯ ಇರಬಹುದು, ದಾಸರಳ್ಳಿ ಇರಬಹುದು, ನೆಲಮಂಗಲ ಟೋಲ್ ವರೆಗೂ ಕೂಡ ಸಾಕಷ್ಟು ಜಾಮ್ ಇದೆ. ಈ ಒಂದು ರಸ್ತೆಯಲ್ಲಿ ಓಡಾಟವನ್ನ ನಡೆಸುವಂತಹ ವಾಹನ ಸವಾರರು ಅನಿವಾರ್ಯವಾಗಿ ಹೋಗುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಇನ್ನೊಂದು ಕಡೆ ಬಸ್ನಲ್ಲಿ 1 to 1 ಖಾಸಗಿ ದರ ದುಪ್ಪಟ್ಟಾಗಿದೆ. ಹೀಗಾಗಿ ಈ ಒಂದು ಕಾರ್ನಲ್ಲಿ ಹೋಗುವಂತಹ ಜನರಿಗೆ ಜಾಮ್ನ ಬಿಸಿಯಾಗಿದೆ. ಇನ್ನು 2-3 ದಿನ ಬೆಂಗಳೂರಿನಲ್ಲಿ ಯಾವುದೇ ಅಷ್ಟೇನು ಟ್ರಾಫಿಕ್ ಇರೋದಿಲ್ಲ. ಹಬ್ಬದ ಸಂಭ್ರಮದಲ್ಲಿ ಜನ ತಮ್ಮೂರಿನತ್ತ ತೆರಳುತ್ತಾ ಇರುವಂತಹ ಕಾರಣಕ್ಕಾಗಿ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಂತ ವಾಹನದಲ್ಲೇ ಮನೆಗೆ ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಈ ತುಮಕೂರು ರಸ್ತೆ ಏನಿದೆ, ಈ ತುಮಕೂರು ರಸ್ತೆಯ ಮೂಲಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಜನರು ತಮ್ಮೂರಿನತ್ತ ಹಬ್ಬದ ಸಲುವಾಗಿ ಹೋಗ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಈ ರಸ್ತೆ ಸಾಕಷ್ಟು ಜಾಮ್ ಆಗಿ ವಾಹನ ಸವಾರರು ಪರದಾಟವನ್ನ ನಡೆಸುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗಿತ್ತು. ವೀಕ್ ಡೇಸ್ ನಲ್ಲಿ ಈ ಒಂದು ರಸ್ತೆಯಲ್ಲಿ ಜಾಮ್ ಇರುತ್ತೆ, ಆದ್ರೆ ಈ ತರಹ ಜಾಮ್ ಇರಲ್ಲ. ಆದ್ರೆ ಸದ್ಯ ಇವತ್ತು ಸಾಲು ರಜೆ ಇರುವಂತಹ ಕಾರಣಕ್ಕಾಗಿ ದೀಪಾವಳಿ ಹಬ್ಬದ ಸೆಲೆಬ್ರೇಟ್ ಅನ್ನ ಮಾಡಲಿಕ್ಕೆ ಜನ ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಬೆಂಗಳೂರಿನಲ್ಲಿ ಬೇರೆ ಬೇರೆ ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿ ನೆಲೆಸಿರುವಂತವರು ತಮ್ಮೂರಿಗೆ ಇವತ್ತು ವಾಪಸ್ ಹೋಗ್ತಾ ಇದ್ದಾರೆ. ಆಫೀಸ್ ರಜೆ ಇದೆ. ಮುಖ್ಯವಾಗಿ ಇವತ್ತೊಂದು ಶನಿವಾರ, ಇನ್ನು ನಾಳೆ ಮತ್ತೆ ರಜೆ ಇರುವಂತಹ ಕಾರಣ, ನಾಳೆ ಸಂಡೇ ಬರುತ್ತೆ, ಇನ್ನು ದೀಪಾವಳಿ ರಜೆ ಇರುವಂತಹ ಕಾರಣಕ್ಕಾಗಿ ಜನ ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜಾಮ್ ಉಂಟಾಗಿರುವಂತದ್ದು. ಈಗ ಬೆಂಗಳೂರು ಕಡೆ ಹೋಗುವಂತಹ ರಸ್ತೆಯ ಚಿತ್ರಣವನ್ನ ಕೂಡ ನಿಮಗೆ ತೋರಿಸ್ತೀನಿ. ಈ ಕಡೆ ಸಾಕಷ್ಟು ಜಾಮ್ ಇದೆ, ಆದ್ರೆ ಈ ಒಂದು ಭಾಗದಲ್ಲಿ ಅಷ್ಟೇನು ಜಾಮ್ ಇಲ್ಲ. ಬೆಂಗಳೂರಿಂದ ಊರಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಇದೆ, ಆದ್ರೆ ಬೆಂಗಳೂರಿನ ಕಡೆ ಬರುವಂತಹ ಜನರ ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ. ಎಂದಿನಂತೆ ಇಲ್ಲಿ ವಾಹನಗಳು ಸಂಚಾರವನ್ನ ನಡೆಸ್ತಾ ಇದ್ದಾವೆ. ಆದ್ರೆ ಈ ಕಡೆ ತುಮಕೂರು ರಸ್ತೆಯ ಮೂಲಕ ಹೋಗುವಂತಹ ಜನರಿಗೆ ಈ ಜಾಮ್ನಿಂದಾಗಿ ಸಾಕಷ್ಟು ತೊಂದರೆ ಎದುರಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಕೂಡ ಸಾಕಷ್ಟು ಜನ ತಮ್ಮೂರಿನತ್ತ ಹೋಗ್ತಾ ಇದ್ದಾರೆ. ಇವತ್ತು ಶನಿವಾರ ಆದ ಕಾರಣ ಬೆಳಗ್ಗೆನೆ ಹೊರಟವರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟಿದೆ. ಈ ಗೊರಗುಂಟೆಪಾಳ್ಯ ಇರಬಹುದು, ಆನಂತರ ಪೀಣ್ಯ ಇರಬಹುದು, ದಾಸರಳ್ಳಿ ಇರಬಹುದು, ನೆಲಮಂಗಲ ಟೋಲ್ ವರೆಗೂ ಕೂಡ ಸಾಕಷ್ಟು ಜಾಮ್ ಇದೆ. ಈ ಒಂದು ರಸ್ತೆಯಲ್ಲಿ ಓಡಾಟವನ್ನ ನಡೆಸುವಂತಹ ವಾಹನ ಸವಾರರು ಅನಿವಾರ್ಯವಾಗಿ ಹೋಗುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಇನ್ನೊಂದು ಕಡೆ ಬಸ್ನಲ್ಲಿ 1 to 1 ಖಾಸಗಿ ದರ ದುಪ್ಪಟ್ಟಾಗಿದೆ. ಹೀಗಾಗಿ ಈ ಒಂದು ಕಾರ್ನಲ್ಲಿ ಹೋಗುವಂತಹ ಜನರಿಗೆ ಜಾಮ್ನ ಬಿಸಿಯಾಗಿದೆ. ಇನ್ನು 2-3 ದಿನ ಬೆಂಗಳೂರಿನಲ್ಲಿ ಯಾವುದೇ ಅಷ್ಟೇನು ಟ್ರಾಫಿಕ್ ಇರೋದಿಲ್ಲ. ಹಬ್ಬದ ಸಂಭ್ರಮದಲ್ಲಿ ಜನ ತಮ್ಮೂರಿನತ್ತ ತೆರಳುತ್ತಾ ಇರುವಂತಹ ಕಾರಣಕ್ಕಾಗಿ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.